ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಂಡೇ ದಿನ ಯಾವ ಥರ ಮಾರ್ಕೆಟ್ ಮೂವ್ಮೆಂಟ್ ಆಗ್ಬೋದು ಅಂತ ನೋಡ್ಕೊಳ್ಳೋಣ ನಿಫ್ಟಿಲಿ. ಸೊ ಫಸ್ಟ್ಲಿ ನಾವು ಮಾರ್ಕೆಟು ಯಾವ ಥರ ಸಿನಾರಿಯೋದಲ್ಲಿ ಓಪನ್ ಆಗುತ್ತೆ, ಸೊ ಅದರ ಬೇಸ್ ಮೇಲೆ ನಾವು ನಿಫ್ಟಿ ಚಾರ್ಟ್ನ ಅನಲೈಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಬಿಫೋರ್ ದ್ಯಾಟ್, ಸೊ ಇವಾಗ ಪ್ರೀವಿಯಸ್ಲಿ ಮಾರ್ಕೆಟಲ್ಲಿ ಏನೇನು ಮೂವ್ಮೆಂಟ್ ಆಗಿದೆ, ಸೊ ಆ ಲೆವೆಲ್ಸ್ನ ನೋಡ್ಕೊಂಡ್ಬಿಟ್ಟು ನಾವು ಫರ್ದರ್ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ರೀಸೆಂಟಾಗಿ ನೋಡಿದರೆ ಮಾರ್ಕೆಟು ಫಾಲ್ ಆಗಿದೆ. ಸೊ ರೀಸೆಂಟಾಗಿ ಅರೌಂಡು 24,500 ಅಪ್ರಾಕ್ಸಿಮೇಟ್ ಲೆವೆಲಿಂದ ಫಾಲ್ ಆಗಿದೆ. ಕಂಟಿನ್ಯೂಸ್ ಆಗಿ ಫಾಲ್ ಆಗಿಬಿಟ್ಟು ಆಲ್ಮೋಸ್ಟ್ 50% ರಿಟ್ರೇಸ್ಮೆಂಟಿಗೆ ಬಂದಿದೆ ಮಾರ್ಕೆಟ್, ವಿಚ್ ಈಸ್ ಮೇಜರ್ ಲೆವೆಲ್, ವಿಚ್ ಈಸ್ 23,800 ಈಸ್ ಎ ಮೇಜರ್ ಲೆವೆಲ್. ದಿಸ್ ಲೆವೆಲ್ ಈಸ್ ಮೇಜರ್ ಆ್ಯಕ್ಚುಲಿ. ಸೊ ಇದೇನಾಗಿದೆ, ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸು ಸಪೋರ್ಟ್ ತೊಗೊಂಡಿದೆ, ಸಪೋರ್ಟ್ ತಗೊಂಡು ಅಪ್ಸೈಡ್ ಹೋಗಿದೆ. ಸೊ ಅಪ್ಸೈಡ್ ಹೋಗಿ ಏನಾಯಿತು, ಈ ಲೆವೆಲಲ್ಲಿ ಬ್ರೇಕ್ ಡೌನ್ ಆಗಿದೆ. ಬ್ರೇಕ್ ಡೌನ್ ಆದಾಗ ನಾರ್ಮಲಾಗಿ ಏನಾಗುತ್ತೆ, ಬ್ರೇಕ್ ಡೌನ್ ಆಗಿಬಿಟ್ಟು ಸೊ ಅಗೇನ್ ರೀಟೆಸ್ಟಿಗೆ ಬಂದಿದೆ. ಸೊ ಈ ರೀಟೆಸ್ಟಿಗೆ ಬಂದಿರೋದ್ರಿಂದ ಮಾರ್ಕೆಟು, ಸೊ ನಾವು ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಅಗೇನ್ ಒನ್ ಮೋರ್ ಲೆಗ್ ಸೆಲ್ಲಿಂಗ್ ನೋಡ್ಕೊಳ್ಬೋದು. ಸೊ ಅದೇ ಆಗಿರೋದು ರೀಟೆಸ್ಟು. ಇದು ತುಂಬ ಸ್ಟ್ರಾಂಗ್ ಆಗಿದ್ದರೆ, ಇದು ರೇಷನ್ಸ್ ಆಗಿ ಇಂಟ್ಯಾಕ್ಟ್ ಮಾಡ್ತಾಯಿದ್ರೆ, ಈ ರಿಟ್ರೇಸ್ಮೆಂಟ್ ಏನಿದೆ ಇದು ಕಂಟಿನ್ಯೂಷನ್ಸ್ ಹೀಗೆ ಹೋಗ್ಬೋದು. ಓಕೆ, ಸೊ ಹಿಂಗೆ ಕಂಟಿನ್ಯೂಷನ್ ಹೋದಾಗ ಮಾರ್ಕೆಟು ಇದು ಏನು ಮೂಮೆಂಟ್ ಕೊಟ್ಟಿದೆ ಈ ಲೆಗ್ಗಲ್ಲಿ, ಸೊ ಅದರದ್ದು ರಿಟ್ರೇಸ್ಮೆಂಟ್ ಆಗಿ ಅಷ್ಟೇ ಮೂಮೆಂಟ್ ಕೊಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅದೆಷ್ಟು ಮೂಮೆಂಟ್ ಅಂತ ನೋಡೋಣ ಅಂತ ಹೇಳಿದ್ರೆ, ಇವಾಗ ಈ ಮಾರ್ಕೆಟ್ ಎಷ್ಟು ಮೂಮೆಂಟ್ ಕೊಟ್ಟಿದೆ ಅಂದರೆ, ಈ ಹೈಯಿಂದ ಈ ಹೈವರೆಗೂ ಅರೌಂಡ್ 1200 ಪಾಯಿಂಟ್ ಮೂಮೆಂಟ್ ಕೊಟ್ಟಿದೆ ಡೌನ್ ಸೈಡು. ಸೊ ಅಕಸ್ಮಾತ್ ಮಾರ್ಕೆಟು ಈ ಲೆವೆಲ್ನ, ಈ ಏನಿದು ರೀಸೆಂಟ್ಲಿ ಸಪೋರ್ಟಾಗಿ ಮಾಡಿತ್ತು ಅದನ್ನು ಇವಾಗ ಇಲ್ಲಿ ಸಪೋರ್ಟಾಗಿ ಮೂಮೆಂಟ್ ಆಗಿಬಿಟ್ಟು, ಸೊ ಆಮೇಲೆ ಇಲ್ಲಿ ರೇಷನ್ಸ್ ಆಗಿ ಮೂಮೆಂಟ್ ಆಗ್ತಾಯಿದೆ. ಇದರಲ್ಲಿ ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಆಗಿರುವಂಥ ರೇಷನ್ಸ್ ಆಗಿದ್ದರೆ, ಸೊ ಈ ಸೆಲ್ಲಿಂಗ್ ವಾಲ್ಯೂಮ್ ಬಂದುಬಿಟ್ಟು ನಮಗೆ ಅರೌಂಡ್ another 1200 ಪಾಯಿಂಟ್ಸ್. ಸೊ ವಿಚ್ ಮೀನ್ಸ್ ಅರೌಂಡ್ 1200 ಅಂದರೆ 22,600 ಲೆವೆಲಿಗೆ ಬರುತ್ತೆ. ಓಕೆ, ಸೊ ದಟ್ ಈಸ್ ಅವರ್ ನೆಕ್ಸ್ಟ್ ಟಾರ್ಗೆಟ್ ಫಾರ್ ಅ ಪೊಸಿಷನ್ ಬೇಸಿಸ್ ನಾನು ಹೇಳ್ತಾ ಇರೋದು. ಆ್ಯಂಡ್ ಆ ಲೆವೆಲ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾರ್ಮಲಾಗಿ. ಸೊ ಅದಕ್ಕೂ ಮೊದಲು ನಾವು ಇದು ಬಿಗ್ಗರ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಇರೋದು. ಆ್ಯಂಡ್ ಮಾರ್ಕೆಟು 23,800 ಲೆವೆಲ್ನ ಬ್ರೇಕ್ ಆದರೆ, ಸೊ ನೆಕ್ಸ್ಟ್ ಲೆವೆಲಿಗೆ ಎಲ್ಲಿಗೆ ಹೋಗ್ಬೋದು ಅಂತ ಹೇಳಿದ್ರೆ, ಅರೌಂಡ್ 24,000 will be the next resistance for the market. Okay, this is the 24,000. ಸೊ ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ 24,150 ಈ ಲೆವೆಲಲ್ಲಿ ಬರುತ್ತೆ. ಓಕೆ, ಸೊ ಇದು ಕೂಡ ರೇಷನ್ಸ್ ಆಗಿ ವರ್ಕ್ ಮಾಡುತ್ತೆ. ಸೊ ಮಾರ್ಕೆಟಿಗೆ ಅಗೇನ್ ಆ್ಯಂಡ್ ಅಗೇನ್ ರೇಷನ್ಸ್ ಇದೆ, ಒಂದು 23,800, 24,000, 24,150. ಸೊ ಈ 3 ಲೆವೆಲ್ ಏನಿದೆ ಇದು ಇಂಪಾರ್ಟೆಂಟ್ ಮೇಜರ್ಸ್ ಲೆವೆಲ್ಸ್ ಆಗಿರುತ್ತೆ. ಈ ಮೂರನ್ನು ಮಾರ್ಕೆಟ್ ಪಾರ್ಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಓಕೆ, ಸೊ ಅಪ್ಸೈಡು ತುಂಬ ಲಿಮಿಟೆಡ್ ಆಗಿದೆ, ಸ್ವಲ್ಪ ಸೆಲ್ ಆನ್ ರೈಸ್ ಕಂಡೀಷನ್ಸಲ್ಲಿದೆ ಮಾರ್ಕೆಟು. ಮಾರ್ಕೆಟು 3 ಸಿನಾರಿಯೋದಲ್ಲಿ ಓಪನ್ ಆಗುತ್ತೆ. ಸೊ ಒಂದು ಗ್ಯಾಪ್ ಅಪ್ ಓಪನಿಂಗ್ ಅಂತ ಬರುತ್ತೆ, ಸೊ ಇನ್ನೊಂದು ಗ್ಯಾಪ್ ಡೌನ್ ಓಪನಿಂಗ್ ಅಂತ ಬರುತ್ತೆ ಮಾರ್ಕೆಟಲ್ಲಿ, ಸೊ ಇನ್ನೊಂದು ಬಂದುಬಿಟ್ಟು ಅನ್ಚೇಂಜ್. ಓಕೆ, ಸೊ ಅನ್ಚೇಂಜ್ ಅಂತ ಹೇಳಿದ್ರೆ ಲೈಕ್ ಮಾರ್ಕೆಟ್ ಫ್ಲ್ಯಾಟಲ್ಲಿ ಓಪನ್ ಆಗೋದು ಅಂತ. ಓಕೆ, ಸೊ ಈ ಲೆವೆಲಲ್ಲಿ ನಾವೀಗ ಫಸ್ಟ್ಲಿ ಗ್ಯಾಪ್ ಅಪ್ ಓಪನಿಂಗ್ ನೋಡೋಣ. ಸೊ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ರೆ ಮಾರ್ಕೆಟು, ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ ಯು ದಿ ಲೆವೆಲ್ ಆಫ್ ಕರೆಂಟ್ಲಿ 23,650ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ಕನ್ಸಿಡರ್ ಇಟ್ ಅರೌಂಡ್ 23,720, 730 ಈ ಬಾಕ್ಸಲ್ಲಿ ಮಾರ್ಕೆಟ್ ಓಪನ್ ಆಗಿಬಿಟ್ರೆ, ಸೊ ಇದು ಗ್ಯಾಪ್ ಅಪ್ ಆಗುತ್ತೆ. ಸೊ ಇಮ್ಮಿಡಿಯೇಟಾಗಿ ಮಾರ್ಕೆಟ್ ಏನಾದರೂ ವಿದಿನ್ 5 ಮಿನಿಟಲ್ಲಿ ಈ ಲೆವೆಲ್ನ ಕ್ರಾಸ್ ಮಾಡಿದರೆ, ಗ್ಯಾಪ್ ಅಪ್ ಆಗಿಬಿಟ್ಟು 23,600 ಲೆವೆಲ್ನ ಕ್ರಾಸ್ ಮಾಡಿಬಿಟ್ರೆ, ಸೊ ನಮಗೆ ಆವಾಗ ನಾವು ಸ್ವಲ್ಪ ನೆಗೆಟಿವ್ ಕಂಡೀಷನ್ಸ್ನ ನೋಡ್ಕೋಬೋದು ಮಾರ್ಕೆಟಲ್ಲಿ. ಸೊ ನೆಗೆಟಿವ್ ಕಂಡೀಷನ್ಸ್ ಎಲ್ಲಿವರೆಗೂ ಅಂತ ಹೇಳಿದರೆ 23,550. ಸೊ ಇದೊಂದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಮೇಜರ್ ಲೆವೆಲ್ಲು, ಸೊ ಇದು 23,450 ಆಗಿರುತ್ತೆ. ಓಕೆ, ಸೊ ಇದು ನಾರ್ಮಲಾಗಿ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು, ಸೊ ಅದೇನಾದರೂ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆಗಿಬಿಟ್ರೆ ಮಾರ್ಕೆಟು ಫಸ್ಟ್ ಟಾರ್ಗೆಟು 23,550 ಬರುತ್ತೆ. ದೆನ್ 23,450 ಲೆವೆಲ್ಸ್ ಬರ್ಬೋದು. ಸೊ ಇವು ಎರಡು ಲೆವೆಲ್ಸ್ ಏನಿದೆ ಇವೆರಡು ತುಂಬ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಇದು ನಾರ್ಮಲ್ ರಿಟ್ರೇಸ್ಮೆಂಟ್ ವ್ಯಾಲ್ಯೂ ಆಗಿರುತ್ತೆ. ಫಿಬೊನಾಚಿ ಲೆವೆಲ್ ಪ್ರಕಾರ ಇದು ರಿಟ್ರೇಸ್ಮೆಂಟ್ ಆಗೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಸೊ ಅಕಸ್ಮಾತ್ ಮಾರ್ಕೆಟು ಸೊ ಈ ಲೆವೆಲಲ್ಲಿ ಓಪನ್ ಆಗಿಬಿಟ್ಟು ಅರೌಂಡ್ 23,550 ಲೆವೆಲು, 23,450 ಲೆವೆಲ್ ಏನಾದರೂ ಸಪೋರ್ಟ್ ತೊಗೊಂಡ್ಬಿಟ್ರೆ, ಸೊ ನಾವು ಒನ್ ಮೋರ್ ಲೆಗ್ನ ನಾವು ಟಾರ್ಗೆಟ್ ನೋಡ್ಕೋಬೋದು, ವಿಚ್ ಈಸ್
ಅರೌಂಡು ಈ ಮೂಮೆಂಟ್ ಬಂದಿದೆಯಲ್ವ ಅರೌಂಡ್ 560 ಪಾಯಿಂಟ್ಸು. ಈ ಸೇಮ್ ಮೂಮೆಂಟ್ನ ನಾವು ಅಪ್ಸೈಡ್ ಕೂಡ ನೋಡ್ಕೋಬೋದು ಈ ಲೆವೆಲಿಂದ 560 ಪಾಯಿಂಟ್ ವಿಚ್ ಈಸ್ ಅರೌಂಡ್ 23,400 ಆ್ಯಸ್ ಎಕ್ಸ್ಪೆಕ್ಟೆಡ್. ಪ್ರೀವಿಯಸ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಥರನೇ 24,000 ವಿಲ್ ಬಿ ಟ್ರೀಟ್ ಆ್ಯಸ್ ಎನದರ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ ಅಂದ್ಕೋಬೋದು. ಓಕೆ, ದಿಸ್ ಈಸ್ ಇನ್ ಕಂಡೀಷನ್ಸ್ ಆಫ್ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಕೆಳಗಡೆ ಬಂದರೆ. ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಏನಾದರೂ ಸಸ್ಟೈನ್ ಆಗಿಬಿಟ್ಟು ಮೇಲ್ಗಡೆ ಹೋದರೆ 23,800 840 ಇಸ್ ರೆಸಿಸ್ಟೆನ್ಸ್ ಫಾರ್ ದ ಮಾರ್ಕೆಟ್. ಸೊ ಇದು ಬ್ರೇಕ್ ಆಗಿಬಿಟ್ರೆ ಸೊ ನೆಕ್ಸ್ಟ್ ನಮಗೆ ಇಮಿಡಿಯೇಟಾಗಿ ಕಾಣಿಸುವಂಥ ರೆಸಿಸ್ಟೆನ್ಸ್ ಬಂದುಬಿಟ್ಟು 23,400 ಈ ಲೆವೆಲ್ ಬರುತ್ತೆ. ಈ ಲೆವೆಲು 400 ತುಂಬ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಮಾರ್ಕೆಟು ಚಾಪಿಯಾಗಿ ರನ್ ಆಗಿಬಿಟ್ಟು ಈ ಲೆವೆಲಲ್ಲಿ ಹೋಲ್ಡ್ ಆಗುತ್ತಾ ಅಥವಾ ಮತ್ತೆ ಕೆಳಗಡೆ ಬರುತ್ತಾ ನೋಡಬೇಕಾಗುತ್ತೆ. ಓಕೆ, ಇದು ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಅಪ್ ಸೈಡ್ ಹೋದರೆ. ಆ್ಯಂಡ್ ಇನ್ನೊಂದು ಸಿನಾರಿಯೋ ಬಂದುಬಿಟ್ಟು ಫ್ಲ್ಯಾಟ್ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆದರೆ, ಸೊ ಫ್ಲ್ಯಾಟ್ ಓಪನ್ ಆದರೆ ಚಾನ್ಸಸ್ ಆರ್ ವೆರಿ ಹೈ ಮಾರ್ಕೆಟ್ ಸ್ವಲ್ಪ ಡೇ ಲೋನ ಬ್ರೇಕ್ ಆಗಿಬಿಟ್ಟು ಇಮಿಡಿಯೇಟಾಗಿ 23,550 ಲೆವೆಲು ಆ್ಯಂಡ್ 23,450 ಲೆವೆಲ್ ಬರೋ ಪ್ರಾಬಬಿಲಿಟೀಸ್ ತುಂಬ ಇದೆ. ಸೊ ಫ್ಲ್ಯಾಟ್ ಓಪನ್ ಆದರೆ ಆ್ಯಂಡ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಸೇಮ್ ಕಂಡೀಷನ್ಸು. ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ರೆ ನಾವು ಮಾರ್ಕೆಟ್ನ ಸ್ವಲ್ಪ ಒಂದು ಫುಲ್ ಬ್ಯಾಕ್ ನೋಡಿಬಿಟ್ಟು 23,600ಗೆ ಒಂದು ರಿಟೆಸ್ಟ್ ನೋಡಿಬಿಟ್ಟು ಮತ್ತೆ ನಾವು ಕಂಟಿನ್ಯೂಷನ್ ಡೌನ್ ಸೈಡ್ ನೋಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಓವರಾಲ್ ಕಂಡೀಷನ್ಸ್ ಹೇಳಬೇಕಂತ ಹೇಳಿದ್ರೆ ಮಾರ್ಕೆಟು 2 ಸಿನಾರಿಯೋದಲ್ಲಿ ನೆಗೆಟಿವ್ ಇದೆ ಆ್ಯಂಡ್ ಓನ್ಲಿ 1 ಸಿನಾರಿಯೋ ಗ್ಯಾಪ್ ಅಪ್ ಸಿನಾರಿಯೋದಲ್ಲಿ ಸ್ವಲ್ಪ ಪಾಸಿಟಿವ್ ಇದೆ. ಆ್ಯಂಡ್ ಇನ್ನೊಂದು ಒನ್ ಮೋರ್ ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳಿದ್ರೆ ಇದೇನು 23,840 ಟು 23,600 ಲೆವೆಲ್ಸ್ ಇದೆ, ಇದು ರೇಂಜ್ ಬೌಂಡ್ ಲೆವೆಲ್ ಆಗಿರುತ್ತೆ. ಇಲ್ಲಿ ಯಾವುದೇ ಟ್ರೇಡು ಬರಲ್ಲ. ಸೊ ಇದು ಜಸ್ಟ್ ಮಾರ್ಕೆಟ್ ಸ್ಟಾಪ್ ಲಾಸ್ ಹಿಟ್ ಆಗೋಕ್ಕೆ ಜಸ್ಟ್ ಯಾವುದೇ ರೀತಿಯ ಚಾರ್ಟ್ ಪ್ಯಾಟರ್ನ್ನ ಫಾಲೋ ಮಾಡಲ್ಲ, ಜಸ್ಟ್ ರೇಂಜ್ ಬೌಂಡಾಗಿ ಇಟ್ಟಿರುತ್ತೆ. ಸೊ ಈ ಬೋತ್ ಸೈಡಲ್ಲಿ ಸ್ವಲ್ಪ ಟ್ರ್ಯಾಪ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಮಾರ್ಕೆಟಲ್ಲಿ ತುಂಬ ಕಾಷಿಯಸ್ ಆಗಿ ನೋಡ್ಕೊಂಡು ತಗೊಳ್ಳಿ. ಸೊ ಆ್ಯಸ್ ವಿ ಡಿಸ್ಕಸ್ಡ್ ನಮಗೆ ಇವಾಗ ಮೇಯ್ನ್ ಲೈನ್ ಬಂದುಬಿಟ್ಟು ಟಾಪಿಕ್ ಬಂದುಬಿಟ್ಟು ಲೈಕ್ ರೆಸಿಸ್ಟೆನ್ಸ್ ಸಪೋರ್ಟ್ ಅಂತ ಹೇಳಿದ್ರೆ 23,600 ಇಸ್ ದ ಮೇಜರ್ ಲೆವೆಲ್ ಫಾರ್ ದ ಮಾರ್ಕೆಟ್ ಫಾರ್ ಮಂಡೇ ಆ್ಯಂಡ್ ಸಪೋರ್ಟ್ ವಿಲ್ ಬಿ ಹೆಲ್ಡ್ ಆನ್ ಅರೌಂಡ್ 23,550 ಆ್ಯಂಡ್ 23,450 ಲೆವೆಲ್ನ ನಾವು ನೋಡ್ಕೋಬೋದು. ಇವೆರಡು ಲೆವೆಲ್ನ ಸಪೋರ್ಟ್ ಥರ ನೋಡ್ಕೋಬೋದು. ಆ್ಯಂಡ್ ಅಪ್ಸೈಡ್ ಬಂದುಬಿಟ್ಟು 23,840 ಇಸ್ ದ ರೆಸಿಸ್ಟೆನ್ಸ್. ಸೊ ಅದು ಪಾರ್ಕ್ ಆಗಿಬಿಟ್ಟು 23,980 ಟು 24,000 ವಿಲ್ ಬಿ ದ ಟಾರ್ಗೆಟ್ ಫಾರ್ ಅಪ್ಸೈಡ್. ಸೊ ಈ ಬಿಟ್ವೀನಲ್ಲಿ ಏನು ಟ್ರೇಡ್ ಆಗುತ್ತಲ್ವ, ಸೊ ಇಟ್ಸ್ ಜಸ್ಟ್ ರೇಂಜ್ ಬೌಂಡ್ ಮೂವ್ಮೆಂಟ್, ಜಸ್ಟ್ ಟ್ರ್ಯಾಪಿಂಗ್ ದ ಟ್ರೇಡರ್ಸ್. ಓಕೆ, ಸೊ ಈ ಥರ ಲೆವೆಲ್ಸಲ್ಲಿ ನೀವು ಟ್ರೇಡ್ನ ತೊಗೊಳಕ್ಕೆ ಹೋಗಬೇಡಿ. ಇಟ್ಸ್ ನಾಟ್ ಅ ಗುಡ್ ಥಿಂಗ್. ಓಕೆ, ಜಸ್ಟ್ ಅವಾಯ್ಡ್ ಮಾಡ್ಬೋದು ಟ್ರೇಡ್ನ. ಓಕೆ, ಸೊ ಇದು ಇವತ್ತಿಗೆ. ಸೊ ಮಂಡೇ ನೋಡೋಣ ಆ್ಯಸ್ ಪರ್ ಅವರ್ ಅನಾಲಿಸಿಸ್ ಮಾರ್ಕೆಟ್ ಎಷ್ಟು ವರ್ಕ್ ಆಗುತ್ತೆ ಅಂತ, ಎಷ್ಟು ರೆಸ್ಪೆಕ್ಟ್ ಮಾಡುತ್ತೆ ಅಂತ. ಆ್ಯಂಡ್ ದಿಸ್ ಈಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್. ಟಿಪ್ಸು ಅಥವಾ ಯಾವುದೇ ರೀತಿಯ ರೆಕಮೆಂಡೇಷನ್ಸ್ ನನ್ನ ಕಡೆಯಿಂದ ಅಲ್ಲ. ಐ ಆಮ್ ನಾಟ್ ಅ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಓಕೆ, ಸೊ ನೀವು ಒಂದ್ಸಲ ಅನಲೈಸ್ ಮಾಡ್ಕೊಂಡ್ಬಿಟ್ಟು ನೀವು ಫರ್ದರ್ ಟ್ರೇಡ್ನ ತೊಗೊಳ್ಳಿ. ದಿಸ್ ಇಸ್ ಮೈ ವ್ಯೂ ಆನ್ ದ ಚಾರ್ಟ್. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.